ವೆಲ್ಕಮ್ ಬ್ಯಾಕ್. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಲೋಕಸಭಾ ಅಖಾಡದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹೋದಲ್ಲಿ ಬಂದಲ್ಲಿ ಇಂಡಿ ಕೂಟದ ನಾಯಕರ ವಿರುದ್ಧ ಮುರಿದು ಬೀಳ್ತಾ ಇದ್ದಾರೆ, ಕಿಡಿಕಾರ್ತಾ ಇದ್ದಾರೆ. ನಿನ್ನೆ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪರ ಪ್ರಚಾರ ಮಾಡ್ತಾ ಇದ್ದ ಗೌಡರು NDA ಮುಖ್ಯಸ್ಥರು ಮೋದಿ, ಆದರೆ ಇಂಡಿ ಕೂಟದ ಮುಖ್ಯಸ್ಥರು ಯಾರಿದ್ದಾರೆ? ಖರ್ಗೆನಾ ಅಥವಾ ಮತ್ಯಾರು? ಜನ ನೀವು ತೀರ್ಮಾನ ಮಾಡಬೇಕು ಅಂತ ಹೇಳಿದರು. ಒಂದಿಲ್ಲ ಒಂದು ಬಾಂಬ್ ಹಾಕ್ತಾನೇ ಇದ್ದಾರೆ ದೇವೇಗೌಡರು. ನಿನ್ನೆ DK ಶಿವಕುಮಾರ್ ಅವರ ವಿರುದ್ಧ, ಅದಾದ ನಂತರ ಇದೀಗ ಯಾರಿದ್ದಾರೆ ಇಂಡಿ ಕೂಟದಲ್ಲಿ ಅಂತೇಳಿ ಅವರ ಹೇಳಿಕೆಯನ್ನು ಗಮನಿಸಿ, ಅದಾದ ನಂತರ ಯಾರ್ಯಾರು ನಾಯಕರು ಯಾವ ಪಕ್ಷದಲ್ಲಿದ್ದಾರೆ ಹೇಳ್ತೀನಿ. ದೇವೇಗೌಡರ ಮಾತನ್ನು ಗಮನಿಸಿ. INDAನಲ್ಲಿ ಯಾರಾದರೂ ಒಬ್ಬ ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗುವ ಯೋಗ್ಯತೆ ಇದೆ ಅಂತ ಹೇಳಿ. ಮಮತಾ ಬ್ಯಾನರ್ಜಿ ಆಗ್ತಾಳೆ, ಆಮ್ ಆದ್ಮಿ ಮುಖಂಡ ಆಗ್ತಾನೆ, ರಾಹುಲ್ ಗಾಂಧಿ ಆಗಲಾಗಿದ್ರೆ ಕೇರಳಕ್ಕೆ ಯಾಕೆ ಹೋಗ್ತಾರೆ? ಅವರಪ್ಪ, ಅವ್ರ ಅಜ್ಜ, ಅವ್ರ ತಾತ ಉತ್ತರ ಪ್ರದೇಶ ಬಿಟ್ಟು ಯಾಕೆ ಹೋಗ್ತಾರೆ ಹೇಳಿ? ದಯಮಾಡಿ ಇವತ್ತು ಮಂಡ್ಯದಲ್ಲಿ ಇನ್ನೇನು ಕುಮಾರಣ್ಣನ ಮುಗಿಸೇ ಬಿಡ್ತೀವಿ. ತೊಂಬತ್ತೊಂದು ವರ್ಷದ ದೇವೇಗೌಡ INDAನಲ್ಲಿ ಭಾಳ ಮುಖ್ಯವಾಗಿ NDA ಮೈತ್ರಿಕೂಟ ಮತ್ತು ಇಂಡಿ ಮೈತ್ರಿಕೂಟ. ಭಾಳ ಇಂಡಿ ಮೈತ್ರಿಕೂಟದಲ್ಲಿ ಯಾರು ನಾಯಕರು? ಇಂಡಿ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಆಲ್ರೆಡಿ ಒಮ್ಮೆ ಹೇಳ್ತಾರೆ, ಮಮತಾ ಬ್ಯಾನರ್ಜಿ ಹೇಳಿರ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಆಗಲಿ ಅಂಥೇಳಿ. ನಿತೀಶ್ ಕುಮಾರ್ ಕೋಪಗೊಂಡ್ರು, ಪಕ್ಷವೇ ಬಿಟ್ಟು ಹೋಗ್ಬಿಟ್ರು, ಅವರು ಇಂಡಿ ಕೂಟವೇ ಬಿಟ್ಟು ಹೋಗ್ಬಿಟ್ರು. ಪಾಪ ಇಂಡಿಯಾ ಮೈತ್ರಿಕೂಟ ಅಂತ ಹೆಸರು ಕೊಟ್ಟಿದ್ದೆ ನಿತೀಶ್ ಕುಮಾರ್. ಒಂದು ಕಡೆ NDAಯಲ್ಲಿ ಯಾರಿದ್ದಾರೆ? ನರೇಂದ್ರ ಮೋದಿ ಒಬ್ಬರೇ. NDA ಅಧಿಕಾರಕ್ಕೆ ಬಂದರೆ ನರೇಂದ್ರ ಮೋದಿ ಒಬ್ಬರೇ. INDA ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಯಾರೆಲ್ಲ ಇದ್ದಾರೆ? ರಾಹುಲ್ ಗಾಂಧಿ 3 ಬಾರಿ ಲಾಂಚ್ ಆಗುವಂಥ ಪ್ರಯತ್ನಗಳಾಯ್ತು, ಆಗಲೇ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ನಿಜ, ಆದರೆ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಲಿ ಅಂತ ಮಮತಾ ಬ್ಯಾನರ್ಜಿ ಹೇಳಿದಾಗ ಯಾವೊಬ್ಬ ಕಾಂಗ್ರೆಸ್ ನಾಯಕ, ಇನ್ಕ್ಲೂಡಿಂಗ್ ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಯಾರು ಕೂಡ ಸಪೋರ್ಟ್ ಮಾಡಲೇ ಇಲ್ಲ. ಮತ್ತೊಂದು ಕಡೆ ಅಖಿಲೇಶ್ ಯಾದವ್, ಸಮಾಜವಾದಿ ಪಾರ್ಟಿ ಅಖಿಲೇಶ್ ಯಾದವ್, ಮುಲಾಯಂ ಸಿಂಗ್ ಯಾದವ್ ಅವರ ಪುತ್ರ. ಅಖಿಲೇಶ್ ಯಾದವ್ ಅಲ್ಲಿ ಸ್ಥಾನಮಾನ ಬಿಟ್ಟುಕೊಡೋದಕ್ಕೆ ಸ್ವಲ್ಪ ಮೀನಾಮೇಷ ಎಣಿಸಿದ್ರು. ಆದರೆ ಅಖಿಲೇಶ್ ಯಾದವ್ ಆಗ್ತಾರೆ ಅಂತ ಹೇಳಿದಾಗ ಉಳಿದ ಪಕ್ಷಗಳು ಬಿಟ್ಟುಬಿಡತ್ತಾ? ಆ ನಂತರ ಶರದ್ ಪವಾರ್ ತಮ್ಮ ಪಕ್ಷವನ್ನು ಉಳಿಸ್ಕೊಳ್ಳೋದಕ್ಕೆ ಹೆಣಗಾಡಬೇಕಾಯಿತು, ಸೋಲಬೇಕಾಯಿತು. ಪಕ್ಷ ಅವರ ಕಣ್ಣೆದುರಲ್ಲೇ ಇಬ್ಬಾಗಾಯಿತು. ಲಾಲು ಪ್ರಸಾದ್ ಯಾದವ್ RJD, ವಯಸ್ಸಾಗಿದೆ, ಸಾಧ್ಯ ಇಲ್ಲ ಅವರಿಗೆ. MK ಸ್ಟಾಲಿನ್ DMKಯನ್ನು ಉತ್ತರದವರು ಒಪ್ಕೋತಾರ? ಇಷ್ಟೆಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ದೇವೇಗೌಡರು ಹೇಳಿದ್ದು ಒಂದೇ, ನಿಮ್ಮಲ್ಲಿ ಯಾರು ಆಗ್ತಾರೆ? ಒಬ್ಬರು ತೋರಿಸಿ ಫೇಸ್. ನಮ್ಮಲ್ಲಿ ದೇವೇಗೌಡರು ಹೇಳೋ ಪ್ರಕಾರ ನರೇಂದ್ರ ಮೋದಿಯವರು ಒಬ್ಬರೇ. ಬನ್ನಿ ವೀಕ್ಷಕರೇ, ಈಗ ನಾನು ನೇರವಾಗಿ ನಿಮ್ಮನ್ನು ಹೈದರಾಬಾದ್ ಕರ್ಕೊಂಡು ಹೋಗ್ತೀವಿ. ಮಾಧವಿ ಲತಾ, ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ.
ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.